ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಇದೀವಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಶುಕಮುನಿಗಳ ತಪಸ್ಸಿನಿಂದ ಪಾವನವಾದ ಸುಗನಹಳ್ಳಿ ಗ್ರಾಮದಲ್ಲಿ. ಸುಮಾರು 1000 ವರ್ಷಗಳ ಇತಿಹಾಸ ಇರುವ ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ಸ್ಥಾಪಿತವಾದ ನಿಂತಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಹಾಗೂ ಶ್ರೀ ಗರುಡ ದೇವಾಲಯ ಈ ಗ್ರಾಮದ ಹೆಗ್ಗುರುತು. ಉತ್ಸವ ವಿಗ್ರಹವಾದ ಶ್ರೀ ಶ್ರೀನಿವಾಸ ಸ್ವರೂಪಿ ರಂಗನಾಥ ದೇವಾಲಯದ ಮುಖ್ಯ ವಿಗ್ರಹವಾದರೆ ವಿಷ್ಣುವಿನ ವಾಹನ ಗರುಡ ಇಲ್ಲಿನ ಅಧೀನ ದೇವರು. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ನವರಂಗದಲ್ಲಿ ಶ್ರೀ ಗರುಡ ಹಾಗೂ ಉತ್ಸವ ಮೂರ್ತಿ ರಂಗನಾಥನನ್ನ ಭಕ್ತರು ಇಲ್ಲಿ ಕಣ್ತುಂಬಿಸಬಹುದು. ನವರಂಗದ ಪಕ್ಕದಲ್ಲಿರುವ ಬೃಂದಾವನ ತಾಯಿಯನ್ನ ಹಿಂದೆ ಭಕ್ತರು ಕಾರ್ತಿಕ ಮಾಸದ ಉತ್ನದ್ವಾದಶಿಯಲ್ಲಿ ಪೂಜಿಸುತ್ತಿದ್ರು ಅಂತೇಳಿ ಶಾಸನಗಳಲ್ಲಿ ಉಲ್ಲೇಖ ಇದೆ. ಸುಮಾರು 800 ವರ್ಷಗಳಿಂದ ಶಾಸನಗಳಲ್ಲಿ ಉಲ್ಲೇಖಿತ ಪಾಲ್ಗುಣ ಮಾಸದ ಹುಣ್ಣಿಮೆಯೆಂದು ನಡೆಯುವ ದೇವರ ಉತ್ಸವವನ್ನ ನೀವಿಲ್ಲಿ ಈಗಲೂ ಕೂಡ ಕಾಣಬಹುದು. ಆಧುನಿಕತೆ ಮತ್ತು ಜೀರ್ಣೋದ್ಧಾರದ ಸಮಯದಲ್ಲಿನ ಮಾಹಿತಿ ಕೊರತೆಯಿಂದ ಕೆಲ ಅಮೂಲ್ಯ ಐತಿಹಾಸಿಕ ಕುರುಹುಗಳು ಈ ದೇವಾಲಯದಿಂದ ಕಾಲಕ್ರಮೇಣ ಕಣ್ಮರೆಯಾಗಿವೆ. ಅಳಿದುಳಿದ ಕೆಲವು ಕುರುಹುಗಳನ್ನ ನೀವಿಲ್ಲಿ ಈಗಲೂ ಕೂಡ ನೋಡಬಹುದು. ಅವುಗಳಲ್ಲಿ ಮುಖ್ಯವಾದವುಗಳಂತೇಳಿದ್ರೆ ಕ್ರಿಸ್ತಶಕ 1556ರಲ್ಲಿ ವಿಜಯನಗರ ಸಾಮ್ರಾಜ್ಯ ರಾಜ ಸದಾಶಿವರಾಯನ ಕಾಲಘಟ್ಟದಲ್ಲಿ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ನೆಟ್ಟಂತ ಶಾಸನಕಲ್ಲು. ಕ್ರಿಸ್ತಶಕ 1773ರಲ್ಲಿ ಭಕ್ತರು ನೀಡಿದಂತ ಹಳೆ ಕಂಚಿನ ಜಾಗಟೆ, ಹಿತ್ತಾಳೆ ಆನೆ ವಾಹನದ ಬಲ ಮುಂಗಾಲ್ನಲ್ಲಿರುವ ಬರಹಗಳು ಈ ದೇವಾಲಯದ ಐತಿಹಾಸಿಕ ಹಿನ್ನೆಲೆಯನ್ನ ಸಾರಿ ಹೇಳುತ್ತವೆ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಮತ್ತೆ ಆಗ್ತಡ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಅರ್ಚಕರಿಂದಾನೇ ಶ್ರೀ ಕ್ಷೇತ್ರದ ಮಹಿಮೆ ಮತ್ತು ಮಹತ್ವವನ್ನ ತಿಳಿದುಕೊಳ್ಳೋಣ. ನಮಸ್ಕಾರ, ನಮ್ಮ ಹೆಸರು ನರಸಿಂಹ ಭಟ್ರು ಅಂತೇಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು. ದೇವಸ್ಥಾನ ಪ್ರಧಾನ ಅರ್ಚಕರು. ಇಲ್ಲಿ ಹಿಂದೆ ಪ್ರಾಕಾರದಲ್ಲಿ ಬದರಿ ವೃಕ್ಷ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಬದರಿ ವೃಕ್ಷ ಅಂತ ಕರಿತೀವಿ, ಕನ್ನಡದಲ್ಲಿ ಎಲ್ಚಿ ಮರ ಅಂತ ಹೇಳಿ ಕರಿತೀವಿ. ಅದು ಪ್ರಾಕಾರದಲ್ಲಿದೆ. ಅಲ್ಲಿ ಶುಕ ಮಹರ್ಷಿಗಳು ಶ್ರೀನಿವಾಸ ಕಲ್ಯಾಣ ಆಗಿ ಮೇಲೆ ಬಂದು ಕೂತು ಅವರಿಗೆ ತಪಸ್ಸು ಮಾಡಿದಾಗ ಯಾವ ರೀತಿ ನರಸಿಂಹದೇವರ ದರ್ಶನ ಕೊಟ್ಟರು ಆ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಕಡೆ ಲಕ್ಷ್ಮೀ ಸಮೇತ ಇರುತ್ತೆ, ಇಲ್ಲ ಉಗ್ರ ರೂಪ ಇರುತ್ತೆ, ಇಲ್ಲ ಕೂತಿರ್ತಾರೆ. ಇಲ್ಲೇನು ಅಂದರೆ ನಿಂತಿರೋ ನರಸಿಂಹದೇವರು ಇಲ್ಲಿ ಕಂಬದಲ್ಲಿ ನರಸಿಂಹರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರಿಗೆ ಯಾವ ರೀತಿ ದರ್ಶನ ಕೊಟ್ಟರು ಆ ರೀತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಮ್ಮನವ್ರನ್ನ ವಕ್ಷಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕೆ ಅವರೊಬ್ಬರೇ ಇದ್ದರೆ ಅವ್ರನ್ನ ತಡೆಯೋಕ್ಕಾಗೋದಿಲ್ಲ ಅಂತೇಳಿ ಅಮ್ಮನವ್ರನ್ನ ವಕ್ಷಸ್ಥಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಮ್ಮನವ್ರ ದೇವಸ್ಥಾನವೂ ಸಪ್ರೇಟ್ ಆಗಿದೆ. ಇಲ್ಲಿ ಅಮ್ಮನವ್ರ ದೇವಸ್ಥಾನವೂ ಸಪ್ರೇಟ್ ಆಗಿದೆ. ಇಲ್ಲಿ ಅದೇ ಟೈಮಲ್ಲಿ ಗರುಡ ಹುಟ್ಟಿರೋದು ಅವ್ರಿಗೆ ಗೋಚರವಾಗಿದೆ ಶುಕಮಹರ್ಷಿಗಳಿಗೆ. ಅದರಿಂದ ಇಲ್ಲಿ ಗರುಡನ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟಿದ್ದಾರೆ. 100ಕ್ಕೆ 90 ಭಾಗ ಗರುಡನ್ಗೆ ಇಲ್ಲಿ ಬರೋದಿಲ್ಲ. ಎಲ್ಲ ನರಸಿಂಹ ಮೂಲ ದೇವರು ಲಕ್ಷ್ಮೀ ನರಸಿಂಹ ಆದ್ರೂ ಇಲ್ಲಿ ಗರುಡನ್ಗೆ ಜಾಸ್ತಿ ಪ್ರಾಶಸ್ತ್ಯ ಜಾಸ್ತಿ. ಮತ್ತು ಎಲ್ಲ ಕಡೆ ವಾಹನ ಸ್ವರೂಪಿಯಾಗಿ ಇಟ್ಟಿರ್ತಾರೆ. ಆ ಟೈಮಿಗೆ ತೊಗೋತಾರೆ, ತಿರ್ಗಾ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಇಲ್ಲಿ ಹಾಗಿಲ್ಲ. ಬೆಳಗ್ಗೆ ಸಾಯಂಕಾಲ 2 ಹೊತ್ತೂ ಮೂಲ ದೇವ್ರಿಗೆ ಯಾವ ರೀತಿ ದೀಪ ಧೂಪ ಆರಾಧನೆ ಆಗುತ್ತೆ ಆ ರೀತಿ ಇಲ್ಲಿ ಆಗುತ್ತೆ. ಇಲ್ಲಿ ಎಂಥ ಸರ್ಪದೋಷ ಇದ್ದರೂ ನಿವಾರಣೆ ಆಗುತ್ತೆ. ಗರುಡದೇವರು ಇಲ್ಲಿ ತುಂಬ ವಿಶೇಷ ಜಾಸ್ತಿ. ಮತ್ತು ಅರ್ಪೀಸ್ ನಾಗರ ಹುಣ್ಣು ಅಂತೇಳಿ ಆಗುತ್ತೆ, ಅದು ಇಲ್ಲಿ ವಾಸಿ ಆಗುತ್ತೆ. ಕೆಲವರಿಗೆ ಮದುವೆ ಆಗಿರಲ್ಲ, ಕೆಲವ್ರು ಮಕ್ಕಳಾಗಿರಲ್ಲ, ನಾನಾ ರೀತಿ ತೊಂದರೆಗಳು ಇರ್ತವೆ. ಅವೆಲ್ಲ ಇಲ್ಲಿ ನಿವಾರಣೆ ಆಗಿದೆ, ನಿವಾರಣೆ ಆಗುತ್ತೆ. ಆ ದೋಷ ಪರಿಹಾರಕ್ಕೆ ಒಂದು ಮೊರೆ ನೀರು ಅಂತೇಳಿ ಇಲ್ಲಿ ಹಾಕ್ತೀವಿ. ಅದು ಸಂಪ್ರದಾಯವಾಗಿ ಬಂದಿದೆ, ಅದನ್ನು ಹಾಕ್ತೀವಿ. ಹಾಕಿದಾಗ ಆ ಏನೇ ದೋಷ ಇದ್ರೂ ಪರಿಹಾರ ಆಗುತ್ತೆ, ಮತ್ತು ಅವ್ರು ಅಂದ್ಕೊಂಡಿದ್ದು ನೆರವೇರುತ್ತೆ ಇಲ್ಲಿ. ಮತ್ತು ಇಲ್ಲಿ ಪಾಲ್ಗುಣ ಮಾಸದಲ್ಲಿ ಪುಬ್ಬ ನಕ್ಷತ್ರದಿಂದ ಬ್ರಹ್ಮರಥೋತ್ಸವ ನಡೆಯುತ್ತೆ. ಏನಪ್ಪ ವಿಶೇಷ ಅಂತಂದರೆ ಬ್ರಹ್ಮರಥೋತ್ಸವದಲ್ಲಿ ಗರುಡ ಪಕ್ಷಿ ದೇವರು ಗರುಡ ತೇರ ಹತ್ರಕ್ಕೆ ಬಂದ ಮೇಲೆ ಗರುಡ ಪಕ್ಷಿ ಬಂದು 3 ಪ್ರದಕ್ಷಿಣೆ ಹಾಕಿ ಮೇಲೆ ರಥೋತ್ಸವ ತೇರು ಎಳೆಯೋದು. ಮತ್ತು ಇಲ್ಲಿ ಗರುಡ ಜಯಂತಿ ಅಂತ ಹೇಳಿ ಬರುತ್ತೆ. ಈ ನಾಳೆ ತೈ ಅಮಾವಾಸ್ಯೆ, ನಾಳೆ ತಿಂಗಳಿಗೆ ಕರೆಕ್ಟಾಗಿ ತೈ ಅಮಾವಾಸ್ಯೆ ಅಂತ ಬರುತ್ತೆ. ಅವತ್ತು ಗರುಡ ದೇವರು ಹುಟ್ಟಿದ ದಿನ. ಅವತ್ತು ಅವರಿಗೆ ವಿಶೇಷವಾಗಿ ಅಭಿಷೇಕ ಉತ್ಸವ ಎಲ್ಲ ಆಗುತ್ತೆ. ಮತ್ತು ಉತ್ಸವ ಆಚೆ ಹೋಗಿ ಒಳಗೆ ಬರೋದ್ರೊಳಗೆ ಗರುಡ ಪಕ್ಷಿ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗುತ್ತೆ. ಅದು ಇಲ್ಲಿ ವಿಶೇಷ ಇಲ್ಲಿ. ಮತ್ತು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಕಾರ್ಯಕ್ರಮಗಳು. ಮತ್ತು ನಾನು ಇಲ್ಲಿ ದಾಸೋಹ ಇದೆ, ಶನಿವಾರ ಭಾನುವಾರ ದಾಸೋಹನೂ ನಡೆಯುತ್ತೆ. ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ.
ವಾಲಂಟ್ರಿಯಾಗಿ ಬಂದು ಇಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ. ಬೆಳಗ್ಗೆ ಸಾಯಂಕಾಲ 2 ಹೊತ್ತೂ. ಬೆಳಗ್ಗೆ 10ರಿಂದ 1:30ವರೆಗೂ ಇರ್ತೀವಿ. ಸಂಜೆ 6:30ಯಿಂದ 8 ಗಂಟೆವರೆಗೂ ಇಲ್ಲಿ ಇರ್ತೀವಿ. ಆ ಟೈಮಲ್ಲಿ ಯಾವಾಗ ಬಂದರೂ ನಾವು ದೇವಸ್ಥಾನ ಓಪನ್ ಇರುತ್ತೆ, ಪೂಜೆ ಮಾಡಿಕೊಡ್ತೀವಿ. ಮತ್ತು ಇಲ್ಲಿಂದ 1 ಕಿಲೋಮೀಟರ್ ದೂರ ಹೋದರೆ ಉದ್ಭವ ನರಸಿಂಹ ಇದೆ, ಕಂಬದ ನರಸಿಂಹ ಅಂತೇಳಿ ಕರೀತಾರೆ ಅದನ್ನು. ಉದ್ಭವ ಮೂರ್ತಿ ಅದು. ಇದು ಪ್ರತಿಷ್ಠಾಪನಾ ಮೂರ್ತಿ. ಅದು ಯಾರು ಪ್ರತಿಷ್ಠಾಪನೆ ಮಾಡಿರೋದಿಲ್ಲ, ಏನಿಲ್ಲ. ಅದು ಈಗಲೂ ಉದ್ಭವ ಆಗ್ತಿದೆ. ಹಿಂದೆಯಿಂದನೂ ಉದ್ಭವ ಆಗ್ತಿತ್ತು, ಈಗಲೂ ಉದ್ಭವ ಆಗ್ತಲೇ ಇದೆ. ಅದು ಉದ್ಭವ ಮೂರ್ತಿ. ಮಕ್ಕಳ ಕೆತ್ತನೆ ಎಲ್ಲ ಅದರಲ್ಲೇ ಬಂದಿದೆ. ನಾಮ, ಶಂಕುಚಕ್ರ ಎಲ್ಲ ಇದೆ. ಅದು ಉದ್ಭವ ಮೂರ್ತಿ. ಅದು ಇಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು. ಅದು ಇಲ್ಲಿನ ವಿಶೇಷ. ಇಲ್ಲಿ ಅದು ಮಾರ್ಚ್ ಇಲ್ಲಿ ಬ್ರಹ್ಮರಥೋತ್ಸವ 10 ದಿವಸ ಕಾರ್ಯಕ್ರಮ ನಡೆಯುತ್ತೆ. 10 ದಿನಾನು ನಡೆಯುತ್ತೆ. 10 ದಿವಸ ನಾನಾ ರೀತಿ ಉತ್ಸವಾದಿಗಳು ನಡೆಯುತ್ತೆ. ಅದರಲ್ಲಿ ಒಂದು ದಿವಸ ಮಧ್ಯದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ತೈ ಅಮಾವಾಸ್ಯೆ ಅಂತ ಹೇಳಿದ್ನಲ್ಲ ನಾನು, ಅದು ಜನವರಿ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬೀಳುತ್ತೆ. ಈ ಸಲ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಿದ್ದಿದೆ. 9ನೇ ತಾರೀಕು ತೈ ಅಮಾವಾಸ್ಯೆ ಬಿದ್ದಿದೆ, 9ನೇ ತಾರೀಕು. ಮತ್ತು ನಮ್ಮಲ್ಲಿ ಈಗ ಭಕ್ತಾದಿಗಳೆಲ್ಲ ಸೇರಿ ನೂತನವಾಗಿ ಒಂದು ಬ್ರಹ್ಮರಥ ಮಾಡಿಸಿದ್ದಾರೆ. ನಾಳೆ ಫೆಬ್ರವರಿ 14ನೇ ತಾರೀಕು ಅದು ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತೆ. ಅದು ಪ್ರತಿಷ್ಠಾಪನೆ ಮಾಡಿ ದೇವ್ರನ್ನ ಒಂದ್ಸಲಿ ಕೂಡಿಸಿ ಒಂದು ಸಲ ರಥೋತ್ಸವ ರಥ ಮಾಡಿ ಆಮೇಲೆ ಮಾಮೂಲಿ ಬ್ರಹ್ಮರಥಕ್ಕೆ ನಾವು ಚಾಲನೆ ಕೊಡಬೇಕಾಗತ್ತೆ. ಅದನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಹೆಚ್ಚು ಜನ ಬರ್ತಾರೆ. ಮತ್ತು ನಮ್ಮಲ್ಲಿ ಗರುಡ ನೀವು ನೋಡಿರ್ಬೋದು, ಎಲ್ಲ ಕಡೆ ಯಾವುದೇ ಗರುಡನ್ ನೋಡಿ ಸ್ಟ್ರೈಟ್ ಫೇಸ್ ಇರುತ್ತೆ. ನೀವು ಎಲ್ಲೇ ಹೋಗಿ ನೋಡಿ, ಎಷ್ಟೇ ದೇವಸ್ಥಾನ ನೋಡಿ ಸ್ಟ್ರೈಟ್ ಫೇಸ್ ಇರುತ್ತೆ. ನಮ್ಮ ಗರುಡಲ್ಲಿ ಫೇಸು ಚೇಂಜಸ್ ಇದೆ. ಸ್ವಲ್ಪ ಆಕಾಶದ ಕಡೆ ನೋಡ್ತಾ ಇರೋಂಗಿದೆ ಫೇಸು. ಮತ್ತು ಕ್ರಾಸ್ ಇದೆ. ಅದು ಇಲ್ಲಿ ವಿಶೇಷ. ಇಲ್ಲಿ ವಿಶೇಷ ಉತ್ಸವದಲ್ಲಿ ಕೂಡಿಸಿದಾಗ ನಿಮಗೆ ಗೊತ್ತಾಗುತ್ತೆ. ದೇವ್ರನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿರೋ ಥರ ಭಾವನೆ ಆಗುತ್ತೆ. ಈ ದೇವಸ್ಥಾನ ಮುಜರಾಯಿ ಇಲಾಖೆ ಸೇರಿದೆ. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತ ಇಲಾಖೆಗೆ ಇದು ಒಳಪಟ್ಟಿರೋ ದೇವಸ್ಥಾನ. ಇದು ಬಿ ಗ್ರೇಡ್ ಟೆಂಪಲ್ ಇದು. ಬಟ್ ಭಕ್ತಾದಿಗಳು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ತಾ ಇದ್ದಾರೆ ಅವರು. ಬಟ್ ಇನ್ನೊಂದು ವಿಶೇಷ ಏನಂದ್ರೆ, ಪಶ್ಚಿಮ ಮುಖವಾಗಿ ನಿಂತಿರ್ತಕ್ಕಂಥ ನರಸಿಂಹ ಅಪರೂಪ ನಿಮಗೆ. ಹೌದು. ಈ ನರಸಿಂಹನ ಪಾದದಲ್ಲಿ ಸಾಲಿಗ್ರಾಮ ಇದೆ. ಸಾಲಿಗ್ರಾಮನೇ ವಿಶೇಷ ಇಲ್ಲಿ ಆಕರ್ಷಣೆ. ಆ ಸಾಲಿಗ್ರಾಮದ ತೀರ್ಥನೇ ಪ್ರತಿಯೊಬ್ಬರಿಗೂ ನಾವು ಕೊಡುವಂಥದ್ದು. ನೀವು ಬೆಂಗಳೂರಿಂದ ಬರಬೇಕು ಅಂತಂದರೆ, ಬೆಂಗಳೂರಿಂದ ಸುಮಾರು 65 ಕಿಲೋಮೀಟರ್ ಇದೆ. ಇಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ 65 ಕಿಲೋಮೀಟರ್ ಇದೆ. ನೀವು ಬೆಂಗಳೂರಿಂದ ಬರಬೇಕಾದ್ರೆ ಬೆಂಗಳೂರು ಟು ನೆಲಮಂಗಲದಿಂದ ಸೋಲೂರು, ಹಾಸನ ರೋಡಲ್ಲಿ ಬಂದರೆ ಸೋಲೂರು ಅಂತ ಸಿಗತ್ತೆ. ಸೋಲೂರಿಗೆ ಬಂದು ಸೋಲೂರಿಂದ ಕುದೂರ್ಗೆ ಬರಬೇಕು. ಕುದೂರಿಂದ ಸುಗನಹಳ್ಳಿ. ಇದು ಬೆಂಗಳೂರಿಂದ ಬರೋ ಮಾರ್ಗ. ಇದು ತುಮಕೂರಿಂದ 25 ಕಿಲೋಮೀಟರ್ ಅಷ್ಟೇ ನಮಗೆ. ತುಮಕೂರು ಮಾಗಡಿಯಿಂದನೂ 25 ಕಿಲೋಮೀಟರ್ ನಮಗಿಲ್ಲಿ. ತುಮಕೂರು ಕಡೆಯಿಂದನೂ ಬಸ್ಸು ಇದೆ, ಮಾಗಡಿಯಿಂದನೂ ಬಸ್ ಇದೆ, ಬೆಂಗಳೂರಿಂದನೂ ಬಸ್ ಇದೆ ನಮಗೆ. ಕಂಟಿನ್ಯೂಸ್ ಡೈರೆಕ್ಟ್ ಬಸ್ ಇಲ್ಲ ಬೆಂಗಳೂರಿಂದ, ಒಂದೇ ಒಂದು ಇದೆ ಡೈರೆಕ್ಟ್ ಬಸ್ಸು. ಇನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬರಬೇಕು. ಹಾಸನ ಬಸ್ಸಲ್ಲಿ ಬಂದರೆ ಸೋಲೂರಲ್ಲಿ ಇಳ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಬಸ್ಗಳು ಬರ್ಬೋದು. ಪಶುಗಸ್ಯ ಮುಖ್ಯಮಾವಹ ಜೀವನಂ ಷಡಿಶೋದಶ ಧ್ರನಗಾಯ ವಿದ್ಮಹೆ ತೀಕ್ಷ್ಣಷ್ಟಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕುಂಕುಮಾಂಕಿತವರ್ಣಾಯ ಗುಂಧೀಂದುಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ. ಅಕ್ಷರಾಜಾಯ ತೇ ನಮಃ. ತತ್ಪುರುಷಾಯ ವಿದ್ಮಹೆ ಸುವರ್ಣವಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಸ್ನೇಹಿತರೆ, ಇವಿಷ್ಟು ಈ ವಾರದ ಸ್ಥಳ ಪುರಾಣ. ನೀವೇನಾದ್ರೂ ಈ ದೇವಾಲಯವನ್ನ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ರಾವೆಲ್ ಲಿಸ್ಟ್ ನಲ್ಲಿ ಈಗಲೇ ಸೇರಿಸ್ಕೊಳ್ಳಿ. ನೋಡಿದ್ರೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ಇಂಥ ಅನೇಕ ವಿಡಿಯೋಗಳಿಗಾಗಿ ನಮ್ಮ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.